ಅಭಿವೃದ್ಧಿಗೆ ಬಿಜೆಪಿ ಬೆಂಬಲಿಸಿ ಮಾಜಿ ಶಾಸಕ ನಡಹಳ್ಳಿ. ನಮ್ಮ ಸಮುದಾಯದವರು ಮುಖ್ಯಮಂತ್ರಿ ಆಗುತ್ತಾರೆಂದು ಹಾಲು ಮತದವರು ಓಟ್ ಹಾಕಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿದ್ರೆ ನಮ್ಮ ಮುಖ್ಯಮಂತ್ರಿ ಮುಂದಿನ ಜನ್ಮದಲ್ಲಿ ಮುಸ್ಲಿಮರಾಗಿ ಹುಟ್ಟುತ್ತವೆ ಎಂದು ಹೇಳುವ ಮೂಲಕ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ. ಮುಂದಿನ ಜನ್ಮದಲ್ಲಿ ಬೇಡ, ಇದೇ ಜನ್ಮದಲ್ಲಿ ಸಿದ್ದರಾಮುಲ್ಲಾ ಖಾನ್ ಆಗಿ ಎಂದು ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಟೀಕೆ ಮಾಡಿದ್ದಾರೆ. ಇಲ್ಲಿನ ಬಸವೇಶ್ವರ ವೃತ್ತದ ಬಳಿ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಪರ ಎಂದು ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಮತಯಾಚಿಸಿ ಬಹಿರಂಗ ಸಭೆಯಲ್ಲಿ ಮಾತನಾಡಿದರು. ಮುಸ್ಲಿಮರೆಲ್ಲ ಗಟ್ಟಿ ನಿಲುವಿನಿಂದ ಕಾಂಗ್ರೆಸ್ಗೆ ಮತ ಹಾಕಿದಂತೆ ಹಿಂದೂಗಳು ಮಾತ್ರ ಬಿಜೆಪಿಗೆ ಮತ ಹಾಕ್ತಾ ಇಲ್ಲ. ಹೀಗಾಗಿ ನಾನು ಸೋತೆ. ಆ ಸೇಡು ತೀರಿಸಿಕೊಳ್ಳಲು ಬಿಜೆಪಿಗೆ ಮತ ಹಾಕಿ 10,000 ವರ್ಷಗಳ ಇತಿಹಾಸ ಹೊಂದಿರುವ ಈ ದೇಶದ ಮೂಲ ನಾಗರಿಕರು ಹಿಂದೂಗಳು ಮಾತ್ರ ಎನ್ನುವುದನ್ನು ಯಾರೂ ಮರೆಯುವಂತಿಲ್ಲ. ಹಿಂದೂಗಳ ಒಗ್ಗಟ್ಟಿನ ಕೊರತೆಯಿಂದ 800 ವರ್ಷಗಳ ತನಕ ಮುಸಲ್ಮಾನರು ಆಳುವ ಸ್ಥಿತಿ ಬಂದಿತು. ನಮ್ಮ ನಿಮ್ಮಲ್ಲಿ ಜಗಳ ಹಚ್ಚುವ ಮೂಲಕ ಹಲವಾರು ದೇವಸ್ಥಾನವನ್ನ ಮುಸಲ್ಮಾನರು ಒಡೆದು ಹಾಕಿದ್ದಾರೆ. ದೇವಸ್ಥಾನವನ್ನ ಒಡೆದು ಲಕ್ಷಾಂತರ ಹೆಣ್ಣು ಮಕ್ಕಳ ಮೇಲೆ ಮುಸಲ್ಮಾನರು ಅತ್ಯಾಚಾರ ಮಾಡಿದ್ರು. ಯುವಕರ ಕಗ್ಗೊಲೆಯಾಗಿದೆ ಎಂದರು. ಕೇವಲ 13ರಷ್ಟು ಮುಸಲ್ಮಾನರನ್ನ ಹೊಂದಿದ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅವರನ್ನ ರಕ್ಷಿಸುತ್ತಾ ಅವರ ಕಾಳಜಿ ಮಾಡ್ತಾ ಇದೆ. ಇದರ ಪರಿಣಾಮ ಭಯೋತ್ಪಾದನೆ ಹೆಚ್ಚಾಗಿದೆ ಎಂದರು. ಎಲ್ಲದರಲ್ಲಿ ಬಾಂಬ್ ಸ್ಫೋಟ, ದೆಹಲಿ ಪಾರ್ಲಿಮೆಂಟ್ನಲ್ಲಿ ಗುಂಡು ಹಾರಿಸಿ ದಾಳಿ ಮಾಡಿದ್ರು. ಮುಂಬೈನಲ್ಲಿ ಕಸಾಬ್ ದಾಳಿ, ಬೆಂಗಳೂರು ಪುಣೆಯಲ್ಲಿ ಬಾಂಬ್ ದಾಳಿ ಮಾಡಿಸಿದ್ದು ಕಾಂಗ್ರೆಸ್ ಎಂದ ಅವರು ದೇಶದ ರಕ್ಷಣೆ ಹಾಗೂ ಹಿಂದೂಗಳ ಹಿತಕ್ಕಾಗಿ ಮೋದಿ ಕೈ ಬಲಪಡಿಸಲು ಬಿಜೆಪಿಗೆ ಮಾತ್ರ ಮತ ಹಾಕಿ ಎಂದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಆದ ಗಂಗಾಧರರಾವ್ ನಾಡಗೌಡ ಮಾತನಾಡಿ, ಮತಕ್ಷೇತ್ರದಲ್ಲಿ ಈಗಿರುವ ಶಾಸಕರು ಅಭಿವೃದ್ಧಿ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯ ದಿವಾಳಿ ಮಾಡಿದ್ದಾರೆ. ಗ್ಯಾರಂಟಿಗಳಿಗೆ ಭರವಸೆ ಮಾಡಬೇಡಿ ಎಂದರು. ಎಂಎಸ್ ಪಾಟೀಲ್, ಬಿಎಂ ತಾಳಿಕೋಟಿ, ವಕೀಲರು ಕೆಆರ್ ಬಿರಾದರ್, ಮುತ್ತು ಅಂಗಡಿ ಮಾತನಾಡಿದರು. ಶಾಸಕರಿಗೆ ಚಾಲೆಂಜ್. ನಾನು ಶಾಸಕನಿದ್ದ ವೇಳೆ ಕಾಂಗ್ರೆಸ್ ಬಿಜೆಪಿ ಎಂದು ಭೇದ ಭಾವ ಮಾಡದೆ 800 ಮನೆಯನ್ನ ತಂದೆ. ಆದರೆ ಈಗಿರುವ ಶಾಸಕರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಈ ಶಾಸಕ ಆದರ್ಶದ ಮಾತುಗಳನ್ನ ಹೇಳ್ತಾ ಇದ್ದು, ತಾವು ಒಳ್ಳೆಯವರಿದ್ರೆ ತಾನು ತಂದ ಮನೆಗಳನ್ನ ಎಲ್ಲರಿಗೂ ಹಂಚಿಕೆ ಮಾಡಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಆದರೆ ಮನೆಗಳ ಅನುದಾನ ನಿಮ್ಮ ಮನೆಯಿಂದ ಕೊಡ್ತಾ ಇದ್ದೀರಾ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಂದು ವೇಳೆ ಅನುದಾನ ಕೊಡದೆ ಇದ್ರೆ ಒಂದು ಕೈ ನೋಡ್ತೀವಿ ಅಂತ ಚಾಲೆಂಜ್ ಹಾಕಿದ್ದಾರೆ. ಇದೇ ವೇಳೆ ಮಾಜಿ ಶಾಸಕ ನಡಹಳ್ಳಿ ಅವರು ಅಪಾರ ಬಿಜೆಪಿ ಕಾರ್ಯಕರ್ತರೊಂದಿಗೆ ಪಟ್ಟಣದ ವಿವಿಧೆಡೆ ರೋಡ್ ಶೋ ಮೂಲಕ ಮತಯಾಚಿಸಿದ್ದಾರೆ. ಇದಕ್ಕೂ ಮುಂಚೆ ಮಾಜಿ ಸಚಿವ ದೇಶಮುಖ ದಂಪತಿಗಳ ಪುತ್ಥಳಿಗೆ ಹೂಮಾಲೆ ಸಮರ್ಪಿಸಿದರು. ಈ ವೇಳೆ ಪಕ್ಷದ ಯುವಕರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ನಾಲತವಾಡ ಪಟ್ಟಣದಲ್ಲಿ ಬಿಜೆಪಿ ಪರ ಬಹಿರಂಗ ಸಭೆಯಲ್ಲಿ ಮಾಜಿ ಶಾಸಕ ನಡಹಳ್ಳಿ ಮಾತನಾಡಿದರು. ರಜಾಕ್ ರಕ್ಕಸಗಿ, ನಾಲತವಾಡ. ಒಂದಕ್ಕೆ 100 ಪಟ್ಟು ಹೆಚ್ಚಾಗಿದೆ. ಆಲ್ಮೋಸ್ಟ್ ರಿಜಿಸ್ಟ್ರೇಷನ್ ಫೀಗಳು ಹೆಚ್ಚಾಗಿವೆ, ಟ್ಯಾಕ್ಸ್ಗಳು ಹೆಚ್ಚಾಗಿವೆ. ಪ್ರತಿಯೊಂದರಲ್ಲಿ ಕೂಡ ನಾವು ಹೆಚ್ಚಿಗೆಯನ್ನು ಕಾಣಿಸ್ತಾ ಇದ್ವಿ. ಅನುಭವಿಸ್ತಾ ಇರೋರೆಲ್ಲ ಜಾಸ್ತಿ ಜನನೇ, ಆದ್ರೆ ಗ್ಯಾರಂಟಿ ಅನುಭವಿಸ್ತಾ ಇರೋರು ಸ್ವಲ್ಪ ಮಂದಿ, ಬಹಳ ಅಂದ್ರೆ ಒಂದು 10% ಮಂದಿ ಕೊಟ್ಟಿರ್ಬೋದು, ಇಲ್ಲಂತಲ್ಲ, ಒಂದು 10% ಮಂದಿಗೆ ತಲುಪಿರ್ಬೋದು. ಅದಕ್ಕಿಂತ ಹೆಚ್ಚಂತೂ ಯಾರಿಗೆ ತಲುಪಿಲ್ಲ. ಯಾವುದೋ ಒಂದು ಸಕ್ಸಸ್ ಇಲ್ಲ. ಅವ್ರದ್ದು ಸಕ್ಸಸ್ ಆಗಿದ್ದು ಒಂದೇ, ಏನಂತಂದ್ರೆ ಹೆಣ್ಣು ಮಕ್ಕಳಿಗೆ ಮಾಡಿದಂತ ಬಸ್ ಫ್ರೀ ಒಂದೇ. ಯಾಕೆ ಗೊತ್ತಂದ್ರೆ ಅಕಸ್ಮಾತ್ ಅದನ್ನೇನಾದ್ರು ಕಸ್ಕೊಂಡ್ರೆ ಮರ್ದಿವ್ಸ ಹೆಣ್ಮಕ್ಳು ಅವ್ರಿಗೆ ಏನ್ ಮಾಡ್ತಾರ ಗೊತ್ತಿದ್ದ ತುಂಬ್ಕೊತಾರೆ. ಅದಕ್ಕೆ ಅಂತ ಒಂದು ಗೋಳ ಭರವಸೆಗೆ ಎಲ್ಲಾ ಜನರು ಕೂಡ ಏನೋ ಸಾಕಷ್ಟು ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಸಾಕಷ್ಟು ಅಭಿವೃದ್ಧಿಗಳಾಗಿತ್ತು, ಅದನ್ನೂ ಲೆಕ್ಕಿಸಲಿಲ್ಲ ಮಂದಿ. ವೈಯಕ್ತಿಕವಾದಂತ ಒಂದು ಏನು ಸರ್ಕಾರದ ಸೌಲಭ್ಯ ವೈಯಕ್ತಿಕವಾಗಿ ಸಿಗ್ತೈತಲ್ಲ ಅಂತದನ್ನ ನೋಡಿದಂತ ಬಹಳಷ್ಟು ಜನ ಮೋಸ ಹೋಗ್ಬಿಟ್ರು. ಎಲ್ಲರಿಗೂ ಸಿಗ್ತೈತೆ ಅಂತ ತಿಳ್ಕೊಂಡ್ಬಿಟ್ರು. ಅವ್ರಿಗೆ ಹೇಳ್ದ ಹಂಗೆ ಹೇಳಿದ್ರು. ಎಲ್ಲರಿಗೂ ಫ್ರೀ, 200 ಯೂನಿಟ್ ಫ್ರೀ, ಬಸ್ ಫ್ರೀ, ಎಲ್ಲರಿಗೂ ಒಟ್ಟು ಆ ರೀತಿಯಾದಂತ ಹೇಳಿಕೆಯನ್ನು ಕೊಟ್ಟು ಗಡಿಕ ಬಂದ್ ಮಾಡುವಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗುವಂತವ್ರು. ಆದ್ರಿಂದ ಏನ್ ಮಾಡಿದ್ರು, ಎಲ್ಲಾ ಟ್ಯಾಕ್ಸ್ ಗಳನ್ನ ಹೆಚ್ಚು ಮಾಡ್ಕೊಂತ ಹೋದ್ರಿ. ಎಲ್ಲದರಲ್ಲಿ ಕೂಡ ಲೂಟಿಯನ್ನು ಮಾಡುವಂತ ಕೆಲಸ ಮಾಡಿ ಅದನ್ನು ಕೂಡ ಏನು ಅದನ್ನೇನ್ ತಗೊಂಡಿದ್ದೀನಿ ಪೂರಾ ಮುಟ್ಟಿಸ್ತಾರ ಇವತ್ತು ಗೊತ್ತಿಲ್ಲ ನಮ್ಗೆ. ಇವತ್ತಿಗೂ ಕೂಡ ಸಾಕಷ್ಟು ರೈತರು ಕೂಡ ಸಂಕಷ್ಟದಲ್ಲಿ ಬರಗಾಲ ಬಂದ್ರು ಕೂಡ. ಆದ್ರೆ ಬಟ್ ಮಾಡೋದಿಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕಡೆನ ಬಟ್ ಮಾಡ್ತಾರ. ಅವ್ರು ಕೊಟ್ಟಿಲ್ಲ ಅಂತ. ಯಾಕೆ ನಿಮಗೇನಾಗೈತೆ ಕೊಡಕ್ ನಿಮ್ ಸರ್ಕಾರದಿಂದ? ನಿಮ್ಮಲ್ಲಿ ಆ ದುಡ್ಡಿಲ್ಲ, ಬರ ಪರಿಹಾರಕ್ಕೆ ದುಡ್ಡಿಲ್ಲ ನಿಮಗೆ. ಇವತ್ತು ನಾವು ರೈತರೆಲ್ಲರೂ ಪ್ರಶ್ನೆ ಮಾಡ್ಬೇಕಿಂತವನ್ನೆಲ್ಲ ಬರೀ ಗೋಳ
ಕಷ್ಟಗಳನ್ನು ಹೇಳ್ಕೊತ ಹೋಗ್ತಾರೆ ಇವತ್ತು ನೀರಿನ ಆಕಾರ ನಡೆದೈತಿ. ಬೆಂಗಳೂರಲ್ಲಿ ಕೂಡ ಬಹಳಷ್ಟು ನೀರಿನ ತೊಂದರೆ ಐತಿ ಇವತ್ತು. ಆ ಸಮಸ್ಯೆನ ಬಗೆಹರಿಸಕ್ಕಾಗೋಲ್ತಿ ಇವತ್ತು. ಇನ್ನು ಮುಂದೆ ಇವ್ರು ಯಾವ ರೀತಿ ಸರ್ಕಾರ ನಡೆಸ್ತಾರ ಅನ್ನೋದು ತಮ್ಗೆಲ್ಲ ಗೊತ್ತೈತಿ. ನಮ್ಗೆ ಆಸೆ ಆಕೈತಂತ ನಂದು ಹೆಂಗ್ 20 ವರ್ಷದಿಂದ ನನ್ನ ಪರಿಸ್ಥಿತಿ ಇತ್ತು, ಆ ಪರಿಸ್ಥಿತಿ ಇವತ್ತೆಲ್ಲ ಸಾರ್ವಜನಿಕರದಾಗೈತಿ ಇವತ್ತು. ನಮ್ದಕ್ಕೆ ನಾವು ಆಡ್ಕೊಂಡಾಗತ್ತಲ್ಲ ಸುಮ್ ಕೂತಾರ. ಆದ್ರ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅದಕ್ಕೆಲ್ಲರೂ ಯಾವ ರೀತಿ ಉತ್ತರ ಕೊಡ್ಬೇಕು ಕೊಡ್ತಾರೆ ಇವತ್ತು. ಅಷ್ಟೊಂದು ವಿಶ್ವಾಸ ನನಗಿದೆ. ತಾವೆಲ್ಲ ಇರುವಂತ ಊರಿನ ಯುವಕರು, ಯುವಜನರು, ಅಕ್ಕ ತಂಗಿಯರು, ತಾಯಂದರು ಬಹಳ ಮುಖ್ಯವಾಗಿ ವಿಚಾರ ಮಾಡ್ಕೋಬೇಕು ಇದರ ಬಗ್ಗೆ. ಅವ್ರು ಬರೀ ಬಸ್ ಒಂದ ಫ್ರೀ ಮಾಡ್ಯಾರ ಅಂತ ಹೇಳಿ ಹೊಳ್ಳಿ ಮತ್ತೆ ಅವ್ರಿಗೆ ಹೋಗ್ಬೇಡ್ರಿ. ಯಾಕಂದ್ರೆ ಆ ಬಸ್ ಯಾವ ರೀತಿ ನಡೆದೈತೆ ಅಂದ್ರೆ ನಿಮ್ಗೆ ಇದು ಎಲೆಕ್ಷನ್ ಮುಗಿದ್ ಮರುದಿವಸ ಬಂದ್ ಹಾಕಿದ್ ನಿಮ್ಗೆ ಗೊತ್ತಿಲ್ಲ ಅದ್ರ ಪರಿಸ್ಥಿತಿ ಏನೈತಂತ. ಅವತ್ತು ನೀವು ಅಂತೀರಿ ಹೌದಪ್ಪ ಹೇಳಿದ್ರೆ ನಮ್ಮ ಪರಿಸ್ಥಿತಿ ಹಂಗಾತಂತ ಹೇಳಿ. ಆದ ಕಾರಣ ಎಲ್ಲರೂ ಕೂಡ ನಾವೇನು ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಯಾವ ರೀತಿಯಾದಂತ ಒಂದು ಮುತುವರ್ಜಿಯಿಂದ ಕೆಲಸ ಮಾಡ್ಲಿಲ್ಲ, ಆ ರೀತಿ ಮಾಡಕ್ ಹೋಗ್ಬೇಡ್ರಿ. ಇದ್ರ ಅಲಕ್ಷ್ಯ ಮಾಡಿದ್ರೆ ಈ ಸಲ ಮಾತ್ರ ದೇಶದ ಭವಿಷ್ಯನೇ ಐತಿ. ನಾವು ಹೆಂಗಾರ ನಾವು ಊಟ ಮಾಡ್ಕೊಂಡು ಕಡಕ್ ಹಾಕಿಲ್ಲ ಅಂತ ಹೇಳ್ಬೋದು. ದೇಶ ಮುಂದೆ ಬೇರೆದವ್ರ ಕೈಯಲ್ಲಿ ಹೋತಂದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅಂತ ವಿಚಾರ ಮಾಡ್ಕೋರಿ. ಇನ್ನು 800 ವರ್ಷ ಅನುಭವಿಸಿವಿ. ಇತಿಹಾಸ ಹೇಳ್ತದ ನಮ್ಮ ಹಿಂದಿನ ಇತಿಹಾಸನ 800 ವರ್ಷದ ಇತಿಹಾಸಗಳಲ್ಲಿ ಅದರೊಳಗೆ ಬರ್ದಿದ್ದು ಬ್ರಿಟಿಷರಿಗೆ 300 ವರ್ಷ ಬರ್ದಾರ. ಅದು ಒಂದೇ ಇತಿಹಾಸ ನಮ್ಗೆ ಗೊತ್ತೈತೆ. ಅದಕ್ಕೆ ಹಿಂದಿನ ಇತಿಹಾಸ ಯಾವುದೂ ಗೊತ್ತಿಲ್ಲ ಯಾರಿಗೆ. ಆ ರೀತಿಯಾದಂತ ಒಂದು ನಿರ್ನಾಮ ಮಾಡುವಂತ ಉದ್ದೇಶದಿಂದ ವಿಚಾರಗಳಿಂದ ಇವತ್ತ ಕಾಂಗ್ರೆಸ್ ಪಾರ್ಟಿ ಮತ್ತೆ ಮುನ್ನುಗ್ತಾ ಇದೆ. ಅದನ್ನೇ ಹೊಳ್ಳಿ ಪುನಃ ನಾವು ಅನುಭವಿಸಬಾರ್ದಂತ ತಮ್ಮಲ್ಲಿ ಕೇಳ್ಕೊಂಡು ಎಲ್ಲರ ಒಗ್ಗಟ್ಟಿನಿಂದ ಎಲ್ಲರದು ಅಭಿವೃದ್ಧಿ ಪರವಾಗಿ, ದೇಶದ ಅಭಿವೃದ್ಧಿ ಪರವಾಗಿ, ಒಂದು ರಕ್ಷಣೆ ಪರವಾಗಿ ಇವತ್ತು ಇಡೀ ಜಗತ್ತೇ ಬಿಡ್ತು ಕಾಂಗ್ರೆಸ್ ಇಂದ. ಅಕಸ್ಮಾತ್ ಈ ಸಲನು ಏನಾದರೂ ದೇಶದ ಒಂದು ಭವಿಷ್ಯದ ಸಲುವಾಗಿ ನೀವು ಏನಾರ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ ಮತ್ತೆ ಅದನ್ನೇ ತರಬೇಕಂತ ವಿಚಾರ ಮಾಡಿದ್ರಿ ಅಂದ್ರ ಹಗಲೀಕರಣ ಹಗಲಿನದು ಉತ್ಸಾಹ ನಿಮ್ಗೆ ಹೊರತಾಗಿ ಬೇರೆ ಏನು ಮಾಡಂಗಿಲ್ಲ. ಇಂಥ ಒಂದು ಸುಳ್ಳು ಅಪಪ್ರಚಾರಗಳನ್ನ ಕೊಟ್ಕೊಂತ ಜನರಿಗೆ ಮೋಸ ಮಾಡ್ಕೊಂತ ಜನರ ಸುಳ್ಳು ಭರವಸೆ ಕೊಡ್ಕೋದು. ಈಗಾಗಲೇ ವಿಧಾನಸಭೆ ಚುನಾವಣೆ ಮುಗಿದ 1 ವರ್ಷ ಆಗ್ತಾ ಬಂತೀವಿ. ಯಾರಾದ್ರೂ ಅಭಿವೃದ್ಧಿ ಏನಾದ್ರು ಕಂಡಿದ್ದ ಆದ್ರೆ ಹೇಳ್ರಿ. ಬೇಕಾದ್ರೆ ನನಗೆ ಕಂಡಿಲ್ಲ, ನಿಮ್ಗೆ ಯಾರ್ಯಾರು ಕಂಡಿದ್ದ ಆದ್ರೆ ಹೇಳ್ರಿ. ಅದೇ ನಾವು ಬಿಜೆಪಿ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿದ್ದಾಗ ಎಸ್ ಪಟೇಲ್ ನಡಳ್ಳಿ ಅವರು ಇದ್ದಾಗ ಪ್ರಾಮಾಣಿಕವಾಗಿ ಹೇಳ್ರಿ. ನೀವು ಯಾವ ದೇವ್ರಿಗೆ ನಡ್ಕೋತೀರ ಆ ದೇವ್ರ ಪ್ರಮಾಣ ಮಾಡಿ ಹೇಳ್ರಿ. ಅವ್ರು 3 ವರ್ಷದಾಗ ಮಾಡಿದಷ್ಟು ಅಭಿವೃದ್ಧಿ ಎಂದಾರು 25 ವರ್ಷದಾಗ ಕಂಡಿರಿ ಅಂತ ಕೈ ಎತ್ತಿ ಹೇಳ್ಬಿಡ್ರಿ. ನೀವು ಎಂದೂ ಮಾಡಿಲ್ಲ. ಯಾರ್ಯಾರು ಕೇಳಿದ್ರು ಏನಂತಾರಂದ್ರ ನಡಳಿ ಬಹಳ ಸುಮಾರು ಅವನಿಂದ ಯಾಕೋದು ಅವ್ರ ಏನ್ ಸುಮಾರು ತನ ಮಾಡ್ಯಾನಂತ ಕೇಳಿದ್ರೆ ಯಾರಲ್ಲಿ ಉತ್ತರಿಲ್ಲ. ಬರೀ ಇಂಥ ಸುಳ್ಳು ಸುದ್ದಿ ನೀವೆಷ್ಟು ಸುಮಾರು ಅದಿರಿ ಅನ್ನೋದು ನಿಮ್ಮನ್ನ ಅವ್ರಿಗಿಂತ 100 ಪಟ್ಟಿದ್ದೀರಿ ನನಗೆ ಗೊತ್ತೈತಿ, ನಿಮಗ್ ಗೊತ್ತಿಲ್ಲ. ಅವ್ರಿಗಿಂತ 100 ಪಟ್ಟು ನೀವು ಸುಮಾರು ಇದೀರಿ ಅನ್ನೋದು ನನಗೆ ಗೊತ್ತೈತಿ, ಯಾರಿಗೂ ಗೊತ್ತಿಲ್ಲ. ಅದನ್ನ ಬಾಯಿ ಬಿಟ್ಟು ತಗದೆ ಅಂದ್ರೆ ನಾಳೆ ನಿಮ್ಮ ಪರಿಸ್ಥಿತಿ ಏನಾಕಿತ್ತು ಅನ್ನೋದು ನಿಮ್ಗೆ ಗೊತ್ತಿಲ್ಲ. 35 ವರ್ಷದಾಗ ಬರೀ 35 ವರ್ಷ ಒಂದು ಯಾವುದೇ ಆಗಲಿ ಬರೇ ವೈಯಕ್ತಿಕ ದೃಷ್ಟಿಕೋನ ಅಲ್ಲ, ಸಾರ್ವಜನಿಕ ದೃಷ್ಟಿಕೋನದಲ್ಲೇ ಮಾತಾಡ್ತಿದ್ದೀನಿ ನಾನು. ಆ ವೈಯಕ್ತಿಕ ದೃಷ್ಟಿಕೋನ ತೆಗೆದ್ರೆ ಬಹಳ ದೊಡ್ಡದೈತು. ಅಂತವ್ರನ್ನ ನೀವು ಮರಳಿ ಮತ್ತೆ ಪುನಃ ಶಾಸಕರಾಗಿ ಆಯ್ಕೆ ಮಾಡಿ ತಂದಿಲ್ಲ. ಅದು ನಮ್ಮ ದುರ್ದೈವ, ನಮ್ಮ ತಾಲೂಕು ದುರ್ದೈವ. ನಿಮ್ ಕಾಲ್ಮಾಗ ಎಲ್ಲಾರು ನೀವೇ ಕಲ್ಲ ಹಾಕೊಂಡ್ರಿ. ಅಭಿವೃದ್ಧಿ ಸಲುವಾಗಿ ನೀವೇ ಕಲ್ಲ ಹಾಕೊಂಡಿರಿ. ಯಾರು ಏನೋ ಅಭಿವೃದ್ಧಿ ಕಾಣ್ತಿಲ್ಲ ಇವತ್ತು. ಇದೇ ನಿಮ್ಮ ಪಟ್ಟಣ ಪಂಚಾಯತಿಗೆ ಬಂದಂತ 13 ಕೋಟಿ ಅನುದಾನದಲ್ಲಿ ಎಷ್ಟು ವಾಪಸ್ ಹೋಗಿತ್ತಂತ ಲೆಕ್ಕ ಕೇಳ್ರಿ. ಯಾರು ಕೇಳಾಕ್ತಾ ಇರಲಿಲ್ಲ ನೀವು. ಇವತ್ತು ಕಾಂಗ್ರೆಸ್ ಪಕ್ಷದ ಸಾಕಷ್ಟು ಕಾರ್ಯಕರ್ತರು ಕೂಡ ಇಲ್ಲಿ ನಿಂತಿರ್ಬೋದು. ತಮ್ಮೊಳಗೆ ತಾವು ಪ್ರಶ್ನೆ ಮಾಡ್ಕೊಂಡು ಕೇಳ್ಕೊಡ್ರಿ. ಅಭಿಮಾನ ಎಲ್ಲರಿಗೂ ಇರ್ಬೇಕು. ಯಾವ್ದು ಅಭಿಮಾನ ಇರ್ಬೇಕು? ಬರೀ ಪಕ್ಷದ ಅಭಿಮಾನ ಅಥವಾ ಅಭ್ಯರ್ಥಿ ಅಭಿಮಾನ ಅಲ್ಲ. ಒಂದು ಸಾರ್ವಜನಿಕ ಒಂದು ಕಳಕಳಿ, ಸಾಮಾಜಿಕ ಒಂದು ಕಳಕಳಿ ಇದ್ದಾಗ ಮಾತ್ರ ಒಂದು ಪಕ್ಕ ಕಾರ್ಯಕರ್ತಾಗ ಸಾಧ್ಯ ಆಗ್ತದೆ, ಇಲ್ಲಾಂದ್ರೆ ಇಲ್ಲ. ಅಂತ ವಿಚಾರಗಳನ್ನು ಯಾರು ಮಾಡ್ತಾ ಇಲ್ಲೋ. ಒಂದು ಸ್ವಂತ ಪ್ರತಿಷ್ಠೆ, ಒಂದು ಸ್ವಂತ ಪಕ್ಷದ ಅಭಿಮಾನ. ಯಾಕೆ ಅಭಿಮಾನ? ಅದು ಅಭಿಮಾನ ಇರಬೇಕು. ಯಾವ್ದಂದ್ರೆ ಅಭಿವೃದ್ಧಿ ಕೆಲಸ ಆಗಿ ನಮ್ ಜನಕ್ಕೆ ಹಿತ ಆಗತ್ತೆ ಅಂತಂದ್ರೆ ನೀವು ಅಲ್ಲಿ ಕಾರ್ಯಕರ್ತರಾಗಿ ಯೋಗ್ಯರಾಗಿರ್ತೀರಿ. ಅಭಿವೃದ್ಧಿನ ಆಗಿಲ್ಲ ಅಂದ್ರೆ ಅಲ್ಲೇ ಕಾರ್ಯಕರ್ತರಾಗಿರ್ಬೇಕು. ನಿಮ್ ಕೆಲಸ ಏನೈತೆ?
ರಾಜಕೀಯ ಒಳಗೆ ಏನಾದ್ರು ಮಾಡ್ಬೇಕಂತಂದ್ರ ಸಾಮಾಜಿಕ ಒಂದು ಕಳಕಳಿ ಚಿಂತನೆಯಿಂದ ಬಂದು ರಾಜಕೀಯ ಮಾಡಕ್ ಹೋಗ್ಬೇಕು ಹೊರತಾಗಿ ಒಂದು ವೈಯಕ್ತಿಕ ಪ್ರತಿಷ್ಠೆ ಆಗಲಿ, ಒಂದು ವೈಯಕ್ತಿಕ ಒಂದು ಆಸೆಗಾಗ್ಲಿ, ವೈಯಕ್ತಿಕ ಅಭಿವೃದ್ಧಿಗಾಗ್ಲಿ ಎಂದು ನೀವು ರಾಜಕಾರಣ ಮಾಡಕ್ ಹೋಗ್ಬೇಡಿ. ಸಾಮಾಜಿಕ ಕಳಕಳಿ ಚಿಂತನೆಗಳನ್ನು ಇಟ್ಕೊಂಡು ನೀವು ಯಾವಾಗ ರಾಜಕಾರಣ ಅಥವಾ ಒಂದು ಪಕ್ಷದ ಕಾರ್ಯಕರ್ತರಾಗ್ತಿರೋ ಅವಾಗ ನಿಮ್ಮ ಜನ್ಮಕ್ಕೆ ಒಂದು ಸಾರ್ಥಕತೆ ಬರ್ತದೆ. ಸುಮ್ನೆ ಒಂದು ಏನಾರ ಒಂದು ಮಾಡ್ಕೊಂತ ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಗಾಳಿಗೆ ತೋರ್ತಾರೆ. ಈಗ ಎಷ್ಟೋ ಮಂದಿ ಹೋದವ್ರನ್ನ ಅಲ್ಲಿಗೆ ನಾವು ಭಾರತೀಯ ಜನತಾ ಪಕ್ಷ ಬಿಟ್ಟು ಒಳ್ಳೆ ಕಾಂಗ್ರೆಸ್ ಸೇರ್ಕೊಂಡವ್ರು ಇವತ್ತು ನನ್ನ ಎದುರಿಗೆ ನನಗೆ ಮಾತಾಡ್ತಾರೆ. ದಡ್ಯಾರ ನಾವು ಹೋಗಿ ಸಿಕ್ಕೊಂಡಿವ್ರಿ, ನೀವು ಅದ್ರೊಳಗ ನಾ 20 ವರ್ಷ ಮಾಡಿ ಕಡೆ ಹಾಕಿದ್ನಿಲ್ವ ತಿಳಿಲಿಲ್ಲ ನಿಮ್ಗಂತ ಕೇಳಿ ನಾವು ಅಲ್ಲಿ ನಾ ಮಾಡಿ ಕಡೆ ನೀವು ಹೋಗಿ ಸಿಕ್ಕೊಂಡಿಲ್ಲ ನಮ್ಮ ಎದುರಿಗೆ ಮಾತಾಡೋರು ಪ್ರಮುಖರ ಸೇರ್ಕೊಂಡವ್ರ ಮೊನ್ನೆ ನಿಮ್ಮ ಪಕ್ಷದ ಕಾರ್ಯಕರ್ತರು ಮುಂದೆ ಮಾತಾಡ್ಯಾರ ಎಲ್ಲರೂ ಹಿಂಗಾಗೈತಿ ಅಂತ ಒಗ್ಗಟ್ಟಿರಲಿಲ್ಲ. ನಮ್ಮ ಹಿಂದೂಗಳಲ್ಲಿ ದೇಶಾಭಿಮಾನ ಇರಲಿಲ್ಲ. ಅದಕ್ಕೆ ನಮ್ಮಲ್ಲೇ ಜಗಳ ಹಚ್ಚಿ ಸುಮಾರು 800 ವರ್ಷಗಳ ಕಾಲ ನಮ್ಮನ್ನು ಗುಲಾಮರಾಗಿಟ್ಕೊಂಡು ಹಿಂದೂಗಳ ಅನೇಕ ದೇವಸ್ಥಾನಗಳನ್ನು ಹೊಡೆದಾಕಿದ್ರು. ಅದರಲ್ಲಿ ಇತ್ತೀಚೆಗೆ ನಿರ್ಮಾಣ ಮಾಡಿರ್ತಕ್ಕಂಥ ಅಯೋಧ್ಯೆ ರಾಮ ಮಂದಿರನ್ನು ಕೂಡ 800 ವರ್ಷಗಳ ಹಿಂದೆ ಅದನ್ನು ಹೊಡೆದು ಹಾಕಿದ್ದರು. ಇವತ್ತಿನ ಕಾಶಿ ವಿಶ್ವನಾಥನ ದೇವಸ್ಥಾನ, ಅಲ್ಲಿ ವಿಶ್ವನಾಥನ ಇವತ್ತಿಗೂ ಕೂಡ ಮೊನ್ನೆ ಅದನ್ನ ಕೋರ್ಟ್ ಆದೇಶ ಪ್ರಕಾರ ಕೆಳಗಡೆ ಅಡ್ಡಿ ನೋಡಿದ್ರೆ ಅಲ್ಲಿ ವಿಶ್ವನಾಥನ ಈಶ್ವರ ಲಿಂಗ ಇವತ್ತಿಗೂ ಕೂಡ ಅಲ್ಲಿದೆ. ಶ್ರೀಕೃಷ್ಣನ ಜನ್ಮಸ್ಥಳ ಹೊಡೆದಾಕೆಯಲ್ಲಿ ಮಸೀದಿ ಕಟ್ಟಿದ್ರು. ಸಾವಿರಾರು ದೇವಸ್ಥಾನಗಳು ನಾಶವಾಗೋಯ್ತು. ಇಡೀ ಹಿಂದೂ ಸಂಸ್ಕೃತಿ ನಾಗರಿಕತೆಯನ್ನು ನಾಶ ಮಾಡಿದ್ರು. ಲಕ್ಷಾಂತರ ಜನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ರು. ಲಕ್ಷಾಂತರ ಜನ ಹಿಂದೂ ಯುವಕರ ಕಗ್ಗುಲ ಆಯ್ತು ಆ ಸಂದರ್ಭದಲ್ಲಿ. ಆಮೇಲೆ ಬ್ರಿಟಿಷರು ಬಂದರು. 200 ವರ್ಷ ಬ್ರಿಟಿಷರು ಕೂಡ ನಮ್ಮನ್ನು ಗುಲಾಮರಾಗಿಟ್ಕೊಂಡು ಆಳಿದ್ರು. 1947 ಆಗಸ್ಟ್ 15 ನಮ್ಗೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕ ಮೇಲಾದ್ರೂ ಕೂಡ ಹಿಂದೂಗಳಿಗೆ ಹಿಂದೂ ರಾಷ್ಟ್ರದ ನಿರ್ಮಾಣ ಆಗ್ತದೆ ಅಂತಕ್ಕಂಥ ಕನಸಿತ್ತು. ಆದ್ರೆ ಸ್ವಾತಂತ್ರ್ಯ ನಂತರ 65 ವರ್ಷ ಆಡಳಿತ ನಡೆಸಿದಂತ ಕಾಂಗ್ರೆಸ್ ಪಕ್ಷ ಹಿಂದೂಗಳ ಪರವಾಗಿ ಕೆಲಸ ಮಾಡಲಿಲ್ಲ. ಅಲ್ಪಸಂಖ್ಯಾತ ಬಂಧುಗಳನ್ನ ಈ ದೇಶದಲ್ಲಿ ಏನು 85% ಹಿಂದೂಗಳಿದ್ದಾರೆ ಅವರ ಬಗ್ಗೆ ಯೋಚನೆ ಮಾಡಲಿಲ್ಲ ಕಾಂಗ್ರೆಸ್. ಕೇವಲ 13% ಇರುವಂತ ಅಲ್ಪಸಂಖ್ಯಾತರ ಬಗ್ಗೆ ತುಷ್ಟೀಕರಣ ನೀತಿಯನ್ನ ಆಚರಣೆ ಮಾಡ್ತಾ ಬಂದ್ರು. ಅದರ ಪರಿಣಾಮ ಏನಾಯ್ತು ಅಂದ್ರೆ ಈ ದೇಶದಲ್ಲಿ ಭಯೋತ್ಪಾದಕತೆ ಹೆಚ್ಚಾಯ್ತು. ಎಲ್ಲಿ ಬೇಕಲ್ಲಿ ಬಾಂಬ್ ಬ್ಲಾಸ್ಟ್ಗಳಾಗ್ಲಿಕ್ಕೆ ಪ್ರಾರಂಭ ಆಯ್ತು. ನಿಮ್ಗೆ ಗೊತ್ತಿದೆ, ದೆಹಲಿಯ ಪಾರ್ಲಿಮೆಂಟ್ ಮೇಲೆ ಭಯೋತ್ಪಾದಕರು ಬಂದು ಪಾರ್ಲಿಮೆಂಟ್ ನಡಿಬೇಕಾದ್ರೆ ದೆಹಲಿಯ ಪಾರ್ಲಿಮೆಂಟ್ ಮೇಲೆ ಗುಂಡು ಹಾಕ್ತಕ್ಕಂಥ ಕೆಲಸ ಮಾಡಿದ್ರು. ತಾಳಿಕೋಟೆ ಒಳಗ 10,000 ಮುಸ್ಲಿಂ ಸಮುದಾಯದ ಓಟದವು. ಮುದ್ದೇವಾಡದಾಗ 10,000 ಮುಸ್ಲಿಂ ಸಮುದಾಯದ ಓಟದವು. ನಾಲ್ಕವಾಡದಾಗ ಸುಮಾರು 4,000 ಮುಸ್ಲಿಂ ಸಮುದಾಯದ ಓಟದವು. ಅವರೆಲ್ಲರೂ 180% ವೋಟಿಂಗ್ ಮಾಡಿದ್ರು. 90% ಎಲ್ಲ ಕಾಂಗ್ರೆಸ್ಸಿಗೆ ಮಾಡಿದ್ರು. ನಮ್ಮ ಹಿಂದೂಗಳು ಓಟ್ ಇದ್ವಲ್ಲ, ತಾಳಿಕೋಟೆ ಒಳಗೆ 10,500 ವೋಟಿಂಗ್ ಆಯ್ತು ಹಿಂದೂಗಳದು. ಮುಸ್ಲಿಂ ಸಮುದಾಯದ 8,000 ವೋಟಿಂಗ್ ಆಯ್ತು. 8,000 ಕಾಂಗ್ರೆಸ್ ಬಿದ್ದು, 10,500 ಹಿಂದೂಗಳು ಓಟ್ ಬಿದ್ದಿದ್ವು ಅಲ್ಲ. ಅದ್ರಾಗ 75% ನನಗೆ ಬಂತು, 25% ಕಾಂಗ್ರೆಸ್ ಬಂತು. 8,000 ಪ್ಲಸ್ 2,500 ಅಕೌಂಟ್ ಇತ್ತು. ಅವ್ರಿಗೆ 10,500 ಆಯ್ತು, ನಂಗೆ 8,500 ಆಯ್ತು. 2,000 2,500 ಡಿಫ್ರೆನ್ಸ್ ಆಯ್ತು. ತಾಳಿಕೋಟೆಯಲ್ಲಿ ಹಂಗಾಯ್ತು, ಮುದ್ದೇಬಿಡದಲ್ಲಿ ಹಂಗಾಯ್ತು. 2 ಸೇರಿ 5,100 ಡಿಫ್ರೆನ್ಸ್ ಆಯ್ತು. ಇಲ್ಲಿ 4 ವಾರದಾಗ ದೊಡ್ಡವರು ಅನ್ನೋರು ಎಲ್ಲರೂ ಪ್ರಯತ್ನ ಮಾಡಿದ್ರು. ಎಲ್ಲರೂ ಹೊಟ್ಟೆ ಕಿಚ್ಬಿಟ್ರು ನನ್ನ ಮೇಲೆ. ಯಾಕೆಂದ್ರೆ ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡಿದ್ದೆ,
ದಿನ ಬಸವಣ್ಣನ ಮೂರ್ತಿ ನೋಡ್ತಿದ್ರು, ಅಲ್ಲಿ ವೀರೇಶ್ವರ ಶರಣರ ಮುಖ ನೋಡ್ಕೊಂಡ್ ಬರ್ತಿದ್ರು, ಅಲ್ಲಿ ಅಂಬೇಡ್ಕರ್ ಮುಖ ನೋಡ್ತಿದ್ರು. ಊರಲ್ಲಿ ಧೂಳು ಹೊಡಿತಿರ್ತೀವಿ, ಯಾವ ನಡಳ್ಳಿ ಬಂದಿಟ್ಟು ಒಳ್ಳೆ ಕೆಲಸ ಮಾಡಲ್ಲ ಅಂತ ಹೊಟ್ಟೆ ಕಿಚ್ಬಿಟ್ಬಿಟ್ರು. ಮಟ್ಟವರು ಕೆಲವರು ದೊಡ್ಡವರು, ದೇವ್ರೊಳಗೆ ಒಳ್ಳೇದ್ ಮಾಡ್ಲಿ, ನಾನು ಕೆಟ್ಟದ್ ಮಾಡಲ್ಲ, ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ. ನನಗೆ ವೀರೇಶ್ವರ ಶರಣರ ಮೇಲೆ ವಿಶ್ವಾಸ ಇದೆ, ನಂಬಿಕೆ ಇದೆ. ನಾನೇನು ಒಳ್ಳೆ ಕೆಲಸ ಮಾಡಿದ್ದೀನಿ, ಮುಂದಿನ ದಿನಮಾನಗಳಲ್ಲಿ 4 ವಾರ್ಡದ ಜನ ನನಗೆ 180% ಮತಗಳನ್ನು ಕೊಟ್ಟು ಆಶೀರ್ವಾದ ಮಾಡ್ತೇವೆ. ಇಷ್ಟೆಲ್ಲ ದೊಡ್ಡದೊಡ್ಡವ್ರು ಕೂಡಿ ಏನ್ ಮಾಡಿದ್ರಿಪ್ಪ? ಏನೊಂದು 10,000 ಲೀಡ್ ತಗೊಂಡ್ರೆ ಅದೇ 1,100 ಓಟು, ಅದೇ 1,100 ಓಟು 4 ವಾರದಲ್ಲಿ. ನನಗೇನಿವತ್ತು ನನ್ನ ಮೇಲೆ ವಿಶ್ವಾಸ ಇತ್ತು. 4 ವಾರದಲ್ಲಿ ಬಂಧುಗಳು ನನಗೆ ಆಶೀರ್ವಾದ ಮಾಡಿದರೆ, ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಿದರೆ, ಸಾಯವರೆಗೆ ನಿಮ್ಮ ಸೇವೆ ಮಾಡಿ ಸಾಯ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ಯಾವ ಕಾರಣಕ್ಕೂ ನಿಮ್ಮನ್ನು ಬಿಟ್ಟುಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾರ್ಯಾರು ನನಗೆ ಮತದಾನ ಮಾಡಿದಿರಿ, ಮುಂದಿನ ದಿನಮಾನಗಳಲ್ಲಿ ಮನೆಗೆ ಬರ್ತೇನೆ, ನಿಮ್ಮ ಮಗ ನಿಮ್ಮ ಸಹೋದರ ನಿಮ್ಮ ಮನೆಗೆ ಬರ್ತೇನೆ ತಾಯಿ, ನಿನ್ನ ಕಷ್ಟ ಸುಖ ಹಂಚ್ಕೊಳ್ತೇನೆ, ನಿನ್ನ ಕಷ್ಟಕ್ಕೆ ಸುಖಕ್ಕೆ ನಾನು ನಿಂತ್ಕೊಳ್ತೇನೆ. ಎಸ್ ಪಾಟೀಲ್ ನಡಳ್ಳಿ ಬೆನ್ನು ತೋರಿಸುವುದವನಲ್ಲ, ರಾಜಕಾರಣಕ್ಕೆ ಬಂದಿದ್ದಾನೆ, ಇದೇ ತಾಲೂಕಿನಲ್ಲಿ ರಾಜಕಾರಣ ಮಾಡ್ತೇನೆ, ಮತ್ತೆ ಚುನಾವಣೆಗೆ ನಿಲ್ತೇನೆ, ಜೀವನ ಇರೋವರೆಗೂ ಕೂಡ ಇದೇ ತಾಲೂಕಿನಲ್ಲಿ ಹೋರಾಟ ಮಾಡ್ತೇನೆ, ರಾಜಕಾರಣ ಮಾಡ್ತೇನೆ. ನನ್ನ ಜನ ನನಗೆ ಅಮೃತ ಕೊಟ್ಟರು ಕುಡಿತೇನೆ, ವಿಷ ಕೊಟ್ಟರು ಕುಡಿತೇನೆ, ಜನರನ್ನ ದೇವರು ಅಂತ ದುರ್ದೇವರು ಇಟ್ಕೊಂಡು ಪೂಜೆ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳುತ್ತೇನೆ. ನಾನು ಯಾವತ್ತೂ ವ್ಯತ್ಯಾಸ ಮಾಡಿಲ್ಲ. ದಲಿತ ಸಮುದಾಯದ ಬಂಧುಗಳು ನನ್ನ ಮನೆಯಲ್ಲಿ ಬಂದರೆ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಿದ್ದೀನಿ, ನಾನು ಯಾವತ್ತೂ ವ್ಯತ್ಯಾಸ ಮಾಡಿಲ್ಲ. ಆದ್ರೆ ಇವತ್ತು ಯಾರು ಹೊಟ್ಟೆ ಕಿಚ್ಚಿ ಕೆಲವು ಜನ ಕಾಂಗ್ರೆಸ್ಗೆ ಓಟ್ ಹಾಕಿದ್ರಲ್ಲ, 5 ವರ್ಷ ನನ್ನ ಹತ್ರ ಲಾಭ ತಗೊಂಡು 24 ಗಂಟೆ ಇದ್ದ ಓಡೋಗಿದ್ರಲ್ಲ, ಅವ್ರನ್ನೆಲ್ಲರೂ ಅವ್ರ ಮನೆಯಿಂದ ಓಡಿಸೋರಿಗೆ, ಅವ್ರನ್ನವ್ರು ನಂಬ್ತಾ ಇಲ್ಲ. ಈಗ ಅಲ್ಲಿ ಏನಪ್ಪಾ, ಅಲ್ಲಿ 5 ವರ್ಷ ನಡಳಿಗೆ ಮೋಸ ಮಾಡಿ ಬಂದಿ, ಮನೆ ನನಗ್ ಮೋಸ ಮಾಡಲು ನೀರು ಗ್ಯಾರಂಟಿ ಹೋಗ್ ಮಾರಾಯ ಅಂತ ಹೊರಗೆ ಈಗ ಹೆಂಗಾಗೈತೆ ಗೊತ್ತಾನೆ ಅವ್ರ ಗತಿ ಏನೋ ಕೇಳಲಿಲ್ಲ, ಮಣಿದಿರ್ತಾ ಇಲ್ಲ. ಈ ಪರಿಸ್ಥಿತಿ ಬಂದೈತೆ ಇಲ್ಲ ಹೇಳಿ ನೀವು. ಅದರ ನಮ್ಮನೆ ಹುಡುಗರು ಐತೆ ಒಂದು, ನಮ್ಮನೆ ಹುಡುಗರು ಒಂದು ಐತಿ. ಈಗ ಚುನಾವಣೆ ಬಂದಾಗ ಅದನ್ನ ಹಿಡ್ಕೊಂಡು ಬಾಯಿ ಬಂದ ಬೆಚ್ಚತ್ತು ಓಡಾಡ್ತಾ ಇದ್ರು. ಯಾರ್ಯಾರು ಲೂಟಿ ಹೊಡಿಬೇಕಂತಿದ್ರು ರಾಜಕಾರಣದಾಗ, ಕೆಲವು ಜನ ಕಾಂಟ್ರಾಕ್ಟರ್ಗಳು ಅವ್ರೆ, ನಿಮ್ಮೂರಲ್ಲಿ ಒಬ್ರು ಅವ್ರೆ, ಕೇಳಿದವ್ರಿಗೆ. ನಿಮ್ಮೂರಿನಲ್ಲಿ ಒಬ್ರು ಕಾಂಟ್ರಾಕ್ಟರ್ ಇದ್ದಾರೆ, ಕೇಳೋರಿಗೆ. ಎಸ್ ಪಾಟೀಲ್ ನಡಳ್ಳಿ ಇದ್ದಾಗ ಅವರು ಕೂಡ ಕೆಲಸ ಮಾಡಿದರೆ, ನಾನು ಅವ್ರ ಹತ್ರ ₹1 ಲಂಚ ತಿಂದರು ಹೇಳಿ ಬೇರೆ ಇದ್ರು ನೋಡ. ನನ್ನ ಮೇಲೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಆರೋಪ ಮಾಡಿದ್ರು ಏನಂತ, ಎಸ್ ಪಾಟೀಲ್ ನಡಳ್ಳಿ ಭ್ರಷ್ಟಾಚಾರ ಮಾಡಿದ್ರು, ಎಸ್ ಪಾಟೀಲ್ ನಡಳ್ಳಿ 100 ಕೋಟಿ ಲೂಟಿ ಹೊಡೆದ್ಬಿಟ್ಟವ್ರೆ. ನಾನು ಕೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ಸಿನ ನಾಯಕರಿಗೆ, ಇದು ನಿಮ್ದೇ ಸರ್ಕಾರ ಇದೆಯಲ್ಲಪ್ಪ, ನೀವೇ MLA ಇದಿರ್ತಾನೆ, ನೀವೇ ಮುಖ್ಯಮಂತ್ರಿ ಇದಿರ್ತಾನೆ, ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಹೊರಿಸಿದಿರ್ತಾನೆ. ನೀವು ಚುನಾವಣೆ ಸಂದರ್ಭದಲ್ಲಿ ದಮ್ಮಿದ್ರೆ, ತಾಕತ್ತಿದ್ರೆ ಎಸ್ ಪಾಟೀಲ್ ನಡಳ್ಳಿ ಮೇಲೆ ಎನ್ಕ್ವೈರಿ ಮಾಡಿ ನೋಡ. ಏನು ಸುಳ್ಳು ಹೇಳಿ ಏನಾದ್ರೂ ಮಾಡಿ ಕುರ್ಚಿ ಹಿಡಿಬೇಕು. ಹೋಗ್ಲಿ, ಕುರ್ಚಿ ಹಿಡಿದ್ರಲ್ಲ, ಕುರ್ಚಿ ಹಿಡಿದ ಮೇಲೆ ಪಾಪ ಯಾರಿಗಾದ್ರೂ ಹಳ್ಳಿ